ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ಥರದ 48 ಥರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ಥರದಲ್ಲಿ ಪ್ರಶ್ನೆ ಕೊಂಡ್ಲೇನ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂಥ ರೇಖೆಗಳು ಯಾವ ಥರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ಕಾಟಕ ರಾಶಿ 2026 ಮಾರ್ಚ್ 8ನೇ ತಾರೀಕಿನ ನಂತರ ಈ ವಾರ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ವಿಶೇಷಗಳಿದೆ ಅಂತ ನೋಡೋಣ. ಮೊದಲನೇದಾಗಿ 12ನೇ ಮನೆಯಲ್ಲಿರುವಂಥ ಗುರು ಆಧ್ಯಾತ್ಮಿಕ ಅನುಭವಗಳನ್ನು ಕೊಡುವಂಥದ್ದು. ಕೆಲವರಿಗೆ ಇಷ್ಟು ದಿನ ಒಂದು ಆಧ್ಯಾತ್ಮಿಕ ಭಾವನೆಗಳಿರಲಿಲ್ಲ, ಇನ್ನು ಮುಂದೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಲೋಚನೆ, ಭಗವಂತನಲ್ಲಿ ಆಲೋಚನೆ, ಧ್ಯಾನ ಮಾಡಬೇಕು, ಮಂತ್ರಗಳನ್ನು ಹೇಳಬೇಕು ಅನ್ನುವಂಥ ಆಲೋಚನೆ ಅತಿ ಹೆಚ್ಚಾಗ್ಬೋದು. ಆಮೇಲೆ ಜೊತೆಯಲ್ಲಿ ಅಂತಹ ವ್ಯಕ್ತಿಗಳ ಪರಿಚಯ ಆಗ್ಬೋದು, ಅಂಥ ಸ್ಥಳಗಳಿಗೆ ಭೇಟಿಯನ್ನು ಕೂಡ ಕೊಡುವಂಥ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇದೆ. 2ನೇ ಮನೆ ಇರುವಂಥ ಕೇತು ಹಲವಾರು ಗ್ರಹಗಳು, ರಾಹು, ಬುಧ, ಕುಜ, ಸೂರ್ಯ, ಈ ಗ್ರಹಗಳೆಲ್ಲ 2ನೇ ಮನೆಯನ್ನು ನೋಡ್ತಾ ಇರೋದ್ರಿಂದ ನನಗೇನು ಅನ್ಸುತ್ತೆ ಅಂತಂದ್ರೆ, ಲಾಭವನ್ನ ನಿರೀಕ್ಷೆ ಮಾಡೋದು ಕಷ್ಟ. ಸಡನ್ ಆಗಿ ಫೈನಾನ್ಷಿಯಲ್ ಲಾಸ್ ಆಗ್ಬೋದು, ಕೊಟ್ಟಿರುವಂಥ ಹಣ ಬರದಲ್ಲೇ ಇರ್ಬೋದು, ಸಾಲ ತೀರಿಸಬೇಕು ಅನ್ಕೊಂಡಿದ್ರೆ ಇನ್ನ ಸಾಲ ಹೆಚ್ಚಾಗ್ಬೋದು. ಈ ತರ ಫೈನಾನ್ಷಿಯಲ್ ಇಶ್ಯೂಸ್ಗಳು ಬರುತ್ತೆ. ಕೇತು ಗ್ರಹ ಯಾವಾಗಲೂ ಒಡೆಯುವಂತ ಕೆಲಸವನ್ನ ಮಾಡುತ್ತೆ. ಈಗ ಯೂಶುವಲ್ ಆಗಿ ನಾನು ಮನೆ ವಾಸ್ತು ನೋಡುವಾಗ ಪ್ರಶ್ನೆ ಕೊಂಡೇನೋ ಹಾಕ್ತೀನಿ, ಅಲ್ಲಿ ಕೇತು ಗ್ರಹ ಏನಾದ್ರು ಬಂತು ಅಂದ್ರೆ ಯೂಶುವಲ್ ಆಗಿ ಒಂದು ಆ ಡೈರೆಕ್ಷನಲ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗೆ ಈ ಕೇತು ಗ್ರಹದಿಂದ ಫೈನಾನ್ಷಿಯಲ್ ಲಾಸ್ ಆಗೋ ಸಾಧ್ಯತೆ ಇರೋದು. ಹೆಚ್ಚು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಕ್ ಹೋಗ್ಬೇಡಿ. ಗೊತ್ತಿಲ್ಲದೆ ಇರುವಂತಹ ಬಿಸ್ನೆಸ್ಗಳನ್ನ ಮಾಡಕ್ ಹೋಗ್ಬೇಡಿ. ಯಾವಾಗಲೂ ಗೊತ್ತಿರೋ ಕಡೆನೇ ಈಜಬೇಕು ಅಂತಾರೆ, ಹಂಗೆ ಗೊತ್ತಿರುವಂತಹ ಬಿಸ್ನೆಸ್ಗಳನ್ನೇ ಮಾಡಿ. ವಿವಾಹದ ಸಾಧ್ಯತೆ ಖಂಡಿತವಾಗಲೂ ಇದೆ. ಬಟ್ ಗಂಡ ಹೆಂಡತಿ ಮತ್ತೆ ಕಿರಿಕಿರಿ, ಮನಸ್ತಾಪಗಳು ಕ್ರಿಯೇಟ್ ಆಗ್ಬೋದು. ಬಟ್ ವಿವಾಹ ಪ್ರಾಪ್ತಿ ಆಗದೇ ಇರೋರಿಗೆ ವಿವಾಹ ಪ್ರಾಪ್ತಿ ಆಗುವಂತಹ ಸಾಧ್ಯತೆ ಖಂಡಿತವಾಗಲೂ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಗುರುಗ್ರಹ ಕರ್ಕರಾಶಿಗೆ ಬರುವಂತದ್ದು ತನ್ನ ಉಚ್ಚ ಸ್ಥಾನಕ್ಕೆ. ಇದು ವಿವಾಹ ಪ್ರಾಪ್ತಿಗೂ ಆಗಿರ್ಬೋದು, ಸಂತಾನ ಪ್ರಾಪ್ತಿ, ಎಲ್ಲದಕ್ಕೂ ಅನುಕೂಲ ಕರ್ಕಾಟಕ ರಾಶಿಯವರಿಗೆ. ಗುರುಗ್ರಹ ನೇರವಾಗಿ ಡೈರೆಕ್ಟ್ ಆಗಿ ಬರೋ ತನಕ ಈ ಒಂದು ಕರ್ಕಾಟಕ ರಾಶಿಯವರು ವೇಟ್ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಉತ್ತಮವಾಗಿರೋ ಸಮಯ. ಪ್ರಾಪರ್ಟಿ ಖರೀದಿ ಮಾಡೋ ಅವಕಾಶ, ವೆಹಿಕಲ್ ಖರೀದಿ ಮಾಡೋ ಅವಕಾಶ, ವಸ್ತುಗಳನ್ನು ಖರೀದಿ ಮಾಡುವಂಥ ಅವಕಾಶ. ನೀವೇನೋ ಒಂದು ವಸ್ತುವನ್ನು ಇಷ್ಟಪಟ್ಟಿರ್ತೀರ, ಅದು ತಗೊಳ್ಳುವಂಥ ಸಾಧ್ಯತೆ ಈ ಒಂದು ಟೈಮ್ ಪೀರಿಯಡ್ ಹೆಚ್ಚಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಆಮೇಲೆ ಉದ್ಯೋಗಕ್ಕೆ ಬಂದರೆ
ಉದ್ಯೋಗದಲ್ಲಿ ಖಂಡಿತವಾಗಲೂ ಸಹ ಕಿರಿಕಿರಿಗಳನ್ನು ಅನುಭವಿಸ್ತೀರಾ. ನೀವು ಇದುವರೆಗೂ ನೀವೇನು ಮಾತೇ ಆಡಿರಲ್ಲ, ಅಂತ ಮಾತುಗಳನ್ನ ಆಡಿದ್ರೆ ಅಂತ ನಿಮ್ಮ ಮೇಲೆ ಆರೋಪ ಬರಬಹುದು. ಎಷ್ಟೇ ನೀವು ಎಫರ್ಟ್ ಹಾಕಿದ್ರು ಕೂಡ ನೀವು ಎಫರ್ಟ್ ಹಾಕಿಲ್ಲ ಅನ್ನುವಂಥ ಅಪವಾದ ಬರ್ಬೋದು. ನಾನಾ ಥರದ ಟೆನ್ಷನ್ಗಳು ನಿಮಗೆ ವರ್ಕಿಂಗ್ ಎನ್ವೈರನ್ಮೆಂಟಲ್ಲಿ ಕ್ರಿಯೇಟ್ ಆಗುತ್ತೆ. ಕೆಲವರು ಆ ಜಾಬ್ನ ಬಿಟ್ಟು ಹೋಗ್ಬೋದು, ಹೊಸ ಜಾಬ್ಗೆ ಸೇರ್ಕೋಬೋದು. ನಾನಾ ಥರದ ತಲ್ಲಣಗಳು, ಬದಲಾವಣೆಗಳು ಈ ಒಂದು ಕರ್ಕಾಟಕ ರಾಶಿಯವರಿಗಿದೆ ಅಂತ ಹೇಳ್ಬೋದು. ಆಮೇಲೆ ಪ್ರೇಮಿಗಳಲ್ಲಿ ಕೂಡ ವಿರಸ ಉಂಟಾಗುವ ಸಾಧ್ಯತೆ, ಗಂಡ ಹೆಂಡತಿ ಮಧ್ಯೆ ಕೂಡ ಕಿರಿಕಿರಿ ಉಂಟಾಗುವ ಸಾಧ್ಯತೆ. ಯಾಕೆಂದರೆ ಅಷ್ಟಮ ಭಾವ ಅತಿ ಹೆಚ್ಚು ಸಮಸ್ಯೆಗಳನ್ನು ಬಂದಿದೆ. ಸಾಲನೂ ಹೆಚ್ಚಾಗ್ಬೋದು, ಪಿತ್ರಾರ್ಜಿತವಾಗಿ ಬರುವಂಥ ಸೊತ್ತಿಗಾಗೋ ಅಥವಾ ನಿಮಗೆ ದೊರಕಬೇಕಾಗಿರುವಂಥ ಪದವಿ ಆಗಿರ್ಬೋದು ತಪ್ಪು ಹೋಗುವಂಥದ್ದು. ಅದಕ್ಕೋಸ್ಕರ ನೀವು ನ್ಯಾಯವಾಗಿ ಹೋರಾಟ ಮಾಡೋ ಸಾಧ್ಯತೆ. ಜೊತೆಯಲ್ಲಿ ನಿಮಗೆ ಕಿರಿಕಿರಿಗಳು, ಅಷ್ಟಮ ಯಾವಾಗಲೂ ಕೂಡ ಅಫ್ಲಿಕ್ಟೆಡ್ ಆಗಿದ್ದಾಗ ಯೂಶುವಲ್ ಆಗಿ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ಗಳು ಬರುತ್ತೆ. ಕೇರ್ಫುಲ್ ಆಗಿರಿ. ಇದೆಲ್ಲದನ್ನು ಕೂಡ ನೀವು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಬಟ್ ಒಳ್ಳೆಯ ಸಮಯ ಪ್ರಾರಂಭ ಆಗುತ್ತೆ, ಅಲ್ಲಿ ತನಕ ಮನಸ್ಸನ್ನು ಪ್ರಶಾಂತವಾಗಿ ನೀವು ಇಟ್ಕೋಬೇಕಾಗತ್ತೆ. ಸೊ ಈ ಕರ್ಕಾಟಕ ರಾಶಿಯವರಿಗೆ ಅನಿರೀಕ್ಷಿತ ಲಾಭನೂ ಬರ್ಬೋದು. ಹಾಗೆಯೇ ಕಿರಿಕಿರಿಗಳು ಮತ್ತು ಕಾನೂನಿನ ತೊಡಕುಗಳು, ಕೋರ್ಟು ಕಚೇರಿಯ ತೊಡಕುಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಒಂದು ಯಾವಾಗಲೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಲೀಗಲ್ ಆಗಿ ಪರ್ಫೆಕ್ಟ್ ಆಗಿದೆಯಾ ಅಂತ ನೀವು ಮನಸ್ಸಲ್ಲಿ ಒಂದು ರೀತಿ ಅನಾಲಿಸಿಸ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಇಷ್ಟು ವಿಚಾರಗಳು ಕರ್ಕ ರಾಶಿಯವರಿಗೆ.